5 ಜನ ಕಾಲ್ ಮಾಡಿ ಬೈತಾ ಇದ್ದಾರೆ. ಅದು ಯಾರಿಗೆ ಹಾಕಿದ್ದು, ನನಗೆ ಹಾಕಿದ್ದಲ್ಲ ನೀವು ಹಾಗೆ ಕಾಲ್ ಮಾಡಿ 5 ಜನ ಕೂಡ ಒಂದೊಂದು ಲೈನ್ ಅಂದರೆ ಒಬ್ಬೊಬ್ಬರು ಕಾಲ್ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ವರ್ಕ್ ಇತ್ತು, ಹಾಗೆ ವರ್ಕೆಲ್ಲ ಮುಗಿಸಿ ಒಂದು ವ್ಲಾಗ್ ಮಾಡುವಂತ ಹೊರಟದ್ದು. ನಮ್ಮ ಜೊತೆ ಇನ್ನು ಇಬ್ಬರಿದ್ದಾರೆ, ಮಾತಾಡೋಕೆ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಸುತ್ತ ನಾವಂದರೆ ವೀಕಲ್ಲಿ ಒಂದು ಡೈಲಿ ಬರ್ತಾ ಹೋಗ್ತಾ ಇರ್ತೀವಿ ಮನೆಗೆ. ಹಾಗೆ ಇಲ್ಲಿ ಒಂದೊಂದು ವರ್ಕ್ ಉಂಟು ಅಂತ ಹೇಳಿದ್ದೇನೆ. ಎಂಥ ವರ್ಕ್ ಅಂತ ಕೇಳು. ವರ್ಕ್ ಎಂತ ಇಲ್ಲ, ಅದು ಡ್ರಾಯಿಂಗ್ ಇದು ಸೆಟಪ್ ಎಲ್ಲ ಮಾಡ್ಲಿಕ್ಕೆ ಇತ್ತು, ಹಾಗೆ ಕರೆದದ್ದು. ಇನ್ನು ನೀವು ಅದನ್ನು ವರ್ಕ್ ಸೆಟಪ್ ಅಂತ ಹೇಳಿ ಅಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಹೋಗ್ಲಿಕ್ಕಿಲ್ಲ. ಹಾಗೆ ಅದು ಎಂತ ಗೊತ್ತಾ, ನಾವು ಯಾವಾಗಲೂ ಎಂತ ನಮ್ದೆಲ್ಲ ವರ್ಕ್ ಅಲ್ಲೇ ಬಾಕಿ ಆಗ್ತದೆ. ನಿಮ್ದೊಂದು ವ್ಲಾಗ್ ಆದ್ರೆ ಆಯ್ತು, ನಮ್ಮನ್ನೆಲ್ಲ ವ್ಲಾಗಿಗೆ ಕರೆಯುವುದು ಹಾಗೆಲ್ಲ. ಅದೆಂತ ಗೊತ್ತಾ, ಈಗ ವೀಕಲ್ಲಿ ಒಂದು 3 ವಿಡಿಯೋ ಆದರೂ ನಾನು ಯೂಟ್ಯೂಬ್ಗೆ ಹಾಕ್ಲೇಬೇಕು. ನಂದಲ್ಲಿ 3 ವಿಡಿಯೋ ಹೋಗ್ಬೇಕೆ. ಅದು ಏನಾಗ ಗೊತ್ತಾ, ಸ್ವಲ್ಪ ಒಮ್ಮೆ ನಾವು ಟ್ರೈ ಮಾಡಿದ್ರೆ ಉಂಟಲ್ಲ, ಒಂದು ಸ್ವಲ್ಪ ಕಷ್ಟಪಡ್ಬೇಕು ಗೊತ್ತಾ. ಸುಮ್ಮನೆ 4 ವಿಡಿಯೋ ಮಾಡಿ ನಂಗೆ ಮೋಟಿವೇಶನ್ ಕೊಡಿದ್ದು ಸಾಕು. ನಂದೊಂದು 3 ವಿಡಿಯೋ ಹೋಗ್ಬೇಕಲ್ಲಿ. ನಿಲ್ಲ ಹಾಗೆಲ್ಲ ಎಂತ ಗೊತ್ತಾ, ಈಗ ಇದುಂಟಲ್ಲ ಅವ ಎಲ್ಲಿ ಓದೋದು ಎಂತ ಗೊತ್ತಾ, ಈಗ ಯೂಟ್ಯೂಬ್ ವಿಡಿಯೋ ಮಾಡುವಾಗ ಈಗ 3 ವಿಡಿಯೋ ಬಿಟ್ಟು ಕೆಲವರು ಹೇಗೆ ಗೊತ್ತಾ, ಒಂದು ವಿಡಿಯೋ 3-4 ವಿಡಿಯೋ ಹಾಕ್ತಾರೆ, ಇದು ನನ್ನಿಂದ ಆಗಲ್ಲ ಅಂತೇಳಿ ಆ ಅಕೌಂಟನ್ನು ಕ್ಲೋಸ್ ಮಾಡಿ. ನಾವು ಆಗಲ್ಲ, ನಾವು ಕಂಟಿನ್ಯೂಸ್ಲಿ ವಿಡಿಯೋ ಹಾಕ್ತಾನೆ ಇರಬೇಕು. ಅದು ಹಾಗೆ ನಂದು ಸ್ಟಾರ್ಟ್ ಆಗ್ಬೇಕಾದ್ರೆ ನೀವು ಬೇಕಲ್ಲ. ನಿಂದು ಸ್ಟಾರ್ಟ್ ಮಾಡುವ, ಅದು ಗೊತ್ತಾ, ನೀವು ವ್ಲಾಗ್ ಅಂತ ಓಡ್ಬಾರ್ದು ಅಷ್ಟೇ. ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ಬರಲಿ, ಅವಾಗ ನಾವು ಸ್ಟಾರ್ಟ್ ಮಾಡಿ. ಎರಡು ಬಂದಿದೆ ಇನ್ನೊಂದು, ಅದಕ್ಕೆ ಹೇಳಿದ್ದು. ಓಕೆ ಮಾಡುವ. ಏನಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, 4 ಜನ ಟೇಬಲಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಂತ. ಆ ವಿಡಿಯೋಗೆ ಒಂದು ವೀಕ್ 6 ಗ್ಯಾಂಗ್ ಇದೆ. ಇವರು ನನಗೆ ಒಂದು 5 ಜನ ಕಾಲ್ ಮಾಡಿ ಬೈತಾ ಇದ್ದಾರೆ. ಅದು ಯಾರಿಗೆ ಹಾಕಿದ್ದು, ನನಗೆ ಹಾಕಿದ್ದಲ್ಲ ನೀವು ಹಾಗೆ ಕಾಲ್ ಮಾಡಿ 5 ಜನ ಕೂಡ ಒಂದೊಂದು ಲೈನ್ ಅಂದರೆ ಒಬ್ಬೊಬ್ಬರು ಕಾಲ್ ಮಾಡ್ತಾ ಇದ್ದಾರೆ. ಏನು ವಿಷಯ, ನೀವು ಆ ಥರ ಎಲ್ಲ ಮಾಡಲಿಕ್ಕೆ ಬಾರ್ದು, ಯಾವಾಗ ನಮ್ಮೊಟ್ಟಿಗೆ ಇರ್ತಿ ಮಾರೆ, ಹೀಗೆಲ್ಲ ಕಾಲ್ ಮಾಡಿ ನನಗೆ ಹೇಳ್ತಿದ್ದಾರೆ. ಎಂತ ಮಾರೆ, ಹೀಗೆ ಮಾಡಬಾರ್ದಿತ್ತು ಅಂತ. ವಿಷಯ ಏನಂದರೆ, ಇವರು ನನಗೆ ಈ ಥರ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಕಾಲ್ ಮಾಡಿ ಎಲ್ಲ. ನೀನು ಹೀಗೆ ಮಾಡಿದ್ದಲ್ಲ ಮಾರೆ, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ನನ್ನನ್ನು ಪ್ರ್ಯಾಂಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು. ಬಟ್ ಆಗಲಿಲ್ಲ, ನನಗೆ ಸ್ವಲ್ಪ ಡೌಟ್ ಇತ್ತು. ಆದರೂ ಕೂಡ ಕೆಲವರು ಸ್ವಲ್ಪ ಓವರ್ ಆ್ಯಕ್ಟ್ ಎಲ್ಲ ಮಾಡ್ತಿದ್ರು, ಅಂದರೆ ಗಡಿ ಅದನ್ನೇ ಹೇಳ್ತಾ. ಬಟ್ ಏನಂದರೆ, ಇವರಿಗೆ ಎಷ್ಟು ಹೇಳೋದು ಅಂತ ನನಗೆ ಗೊತ್ತಾಗಲಿಲ್ಲ. ನನಗೆ ಹೇಳಿ ಇವರಿಗೆ ಸಾಕಾಯಿತು ಮಾರೆ, ಅದು ನಿಮಗಲ್ಲ ನಾನು ನಾರ್ಮಲ್ ಆಗಿ ಅಂತ ಮಾಡಿದ್ದ ಅಂತ. ಬಟ್ ಇವರು ಹೇಳೋದು ಅದು ನಮಗೆ ಮಾಡಿದ್ದು, ನೀವು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಮಾರೆ ಸ್ಮಿತ್, ಹೀಗೆಲ್ಲ ತುಂಬ ಹೇಳಿದರು. ಮತ್ತು ಲಾಸ್ಟಿಗೆ ಒಬ್ಬ ಕಾಲ್ ಮಾಡಿ ಹೇಳಿದ್ದು ಅದು ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದ ಅಂತ. ಬಟ್ ನನಗೆ ಡೌಟ್ ಇತ್ತು, ಆದರೂ ಕೂಡ ಹೇಳಿದ್ದು. ಒಬ್ಬರು ಕಾಲ್ ಮಾಡಲಿಕ್ಕೆ ಇದ್ರಂತೆ, ಮಾಡಲಿಲ್ಲ, ಏನು ಗೊತ್ತಿಲ್ಲ. ಹೀಗೆಲ್ಲ ಆಗ್ತುಂಟು. ಅವ್ರಿಗೆ ಒಂದು ಮೋಟಿವೇಶನ್ ವೀಡಿಯೋ ಹಾಕಿದರೆ ಕೂಡ ಇವರು ಹೀಗೆಲ್ಲ ಮಾಡೋದು. ನೆಕ್ಸ್ಟ್ ಹೇಳಿದ್ದೆ ನಾನು, ಅದನ್ನು ಮೊನ್ನೆ ಹೇಳಿದ್ದೇನೆ, ಇದರ ಬಗ್ಗೆ ನಾನು ಗ್ಯಾರಂಟಿ ಲಾಗಲ್ಲಿ ಮಾತಾಡ್ತೀನಿ ಅಂತ. ಸುಮ್ಮನೆ ಪ್ರ್ಯಾಂಕ್ ಎಲ್ಲ ಮಾಡೋದು. ಅವರು ಬೆಂಗಳೂರಲ್ಲಿದ್ದಾರೆ, ಒಂದು 4 ಜನ ಬೆಂಗಳೂರಲ್ಲಿ, ಇನ್ನೊಬ್ಬರು ಇಲ್ಲಿ ಯಾವುದೋ ಇಲ್ಲಿ ಊರಲ್ಲಿದ್ದಾರೆ, ಅವರು ಒಂದು ಕಂಪನಿಯಲ್ಲಿ. ನೀವು ಅದೆಲ್ಲ ಬಿಡಿ, ನೀವು ಇದೇಳಿ ಮುನ್ನೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಹೇಳಿದ್ರಲ್ಲ, ಅದೆಂತ ಆಯ್ತು? ಅದೆಂತ ಗೊತ್ತಾ, ಒಂದು ಸ್ವಲ್ಪ ನಾವು ಚೇಂಜ್ ಆಗ್ತಾ ಇರ್ಬೇಕು ಗೊತ್ತಾ. ಸ್ವಲ್ಪ ಇಂಗ್ಲೀಷ್ ಆದ್ರೆ ಸ್ವಲ್ಪ ಹಿಂದಿ ಆಗ್ಬೇಕು, ಹಿಂದಿ ಆದ್ಮೇಲೆ ಸ್ವಲ್ಪ ಕನ್ನಡ. ಇವತ್ತು ನೋಡಿ, ಇವತ್ತು ನಿಮ್ಮ ಹತ್ರ ಕನ್ನಡ ಮಾತಾಡಿ ಹೇಳಿ, ಹಾಗೆ ನಾವು ದಿನಕ್ಕೊಂದೊಂದು ಭಾಷೆ, ನಾವು ಚಿಕ್ಕದಿಂದ ಇರೋ ಕಲ್ತ್ಕೊಂಡ ಭಾಷೆ ಈಗ ಸ್ವಲ್ಪ ಜಾಸ್ತಿ ಬರ್ತದಲ್ಲ, ಹಾಗೇನೆ ಈಗ ಒಂದು ಇಂಗ್ಲೀಷ್ ಕಲಿದ್ರೆ ಅದೊಂದು ಸ್ವಲ್ಪ ದಿನದಲ್ಲಿ ಬರ್ತದೆ, ನಮ್ಗೆ ಆಗ್ತದೆ. ನಮ್ಗೆ ಅಲ್ಲ, ನಿಮ್ಗೆ ಎಲ್ಲರೂ ಸಹ ಮಾತಾಡ್ತೇವೆ, ನಮ್ಗೆ ಆಗ್ತದೆ ಅಂತ ಹೇಳಿದ್ರಿ, ಈಗ ಎಲ್ಲಿ ಹೋಯ್ತು? ಒಂದೇ ದಿನದಲ್ಲಿ ಫಿನಿಶ್. ಸ್ವಲ್ಪ ಮಾತಾಡ ಅಂತ ಗೊತ್ತಾ, ಈಗ ನಿಮ್ಮದು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಹೇಳಿದೆ. ಇಂಗ್ಲೀಷ್ ಮಾತಾಡುವಾಗ ನಿಮ್ದು ಹೆಂಗಾಯ್ತಂದ್ರೆ, ನೀವು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಮೇಲೆ ಬರ್ಬೇಕು. ಹಾಗೆ ಕನ್ನಡ ಸ್ವಲ್ಪ ಜಾಸ್ತಿ ಮಾತಾಡೋ ಅಂತ ನಿಮ್ಮ ಹತ್ರ ಕನ್ನಡ ಮಾತಾಡ್ಲಿಕ್ಕೆ ಹೇಳಿದೆ. ಹಾಗೆ ಇಂಗ್ಲೀಷಲ್ಲಿ ನಾವು ನೆಕ್ಸ್ಟ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ನೆಕ್ಸ್ಟ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡುವ, ಗೊತ್ತಾಯ್ತಾ? ನೀವು ಮುನ್ನೆ ಸಹ ಹಾಗೆ ಹೇಳಿದ್ದು, ಹಾಗೆ ಹೇಳಿದ್ದಕ್ಕೆ ನೀವು ಹೇಳಿದ್ರಿ ಅದು ಮೋಟರ್ ಬಾಟ್ಲ್ ನೋಡಿದ್ರೆ ಇಡಿಯಲ್ಲಿ ಹಿಂದಿ ಬರ್ತದೆ ಅಂತ. ಅದು ಹಾಗೆ ಗೊತ್ತಾ, ಎಂತ ಗೊತ್ತಾ, ಕೆಲವೊಮ್ಮೆ ಇಂಗ್ಲೀಷ್ ಟ್ರೈ ಮಾಡೋಕೆ ಹೋಗುವಾಗ
ಅದು ಹಿಂದಿ ಬರುದು ಯಾಕೆ ಗೊತ್ತಾ, ಅದು ಜಾಸ್ತಿ ಹಿಂದಿನ ಮಾತಾಡ್ತಿರುವಾಗ ಅದು ಬರ್ತದೆ ಬರ್ತದೆ ಹೌದು. ಬರ್ತದೆ ಗೊತ್ತಾ. ಅದನ್ನೊಂದು ಸ್ವಲ್ಪ ನೋಡುದು ಕಡಿಮೆ ಮಾಡ್ಬೇಕು, ಆಗ ಅದು ಬರ್ತದೆ ತನ್ನಷ್ಟಕ್ಕೆ. ನೋಟು ಬದಲನ್ನೆಲ್ಲ ಸೈಡಿಗೆ ಇಡಿ. ಅದು ಹಾಗೆ ಆಗ್ತದೆ, ಕೆಲವೊಮ್ಮೆ ಆಗ್ತದೆ ಗೊತ್ತಾ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಈಗ ಏನೋ ಕರ್ದ್ರ ಅಂತ ಹೇಳ್ತಾರಲ್ಲ, ನಾವು ಅಲ್ಲಿಗೆ ಹೋಗುವ. ನೆಕ್ಸ್ಟ್ ನಮ್ಮ ಯಾವ ಮೋಟು ಉಂಟಲ್ಲ, ಬೇಗ ಹೋಗುವ. ಹೇಳಿ ಅಂತ ಅರ್ಜೆಂಟ್ ಒಂದು ಕೆಲಸ ಉಂಟಂತೆ, ಬೇಗ ಹೋಗುವ. ಓಕೆ ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ 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 ಬಾಯ್.